ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಧರ್ಮಸ್ಥಳದ ಬಂಗ್ಲೆಗುಡ್ಡದ ವಿಚಾರ. ಪದೇ ಪದೇ ಈ ವಿಚಾರ ಸತ್ಯಗಳು ಬಂದಾಗ ನಾವು ಹೇಳಲೇಬೇಕಾಗತ್ತೆ. ಬುರುಡೆ ಪುರಾಣ ಇದರಲ್ಲೇನು ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಒಂದು ಕಾಲ ಕಳೆಯುವ ಸಂದರ್ಭದಲ್ಲೇ ಸತ್ಯಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಈಗ ನೋಡಿ, ಪ್ರಾರಂಭದಲ್ಲಿ ಚಿನ್ನಯ್ಯ ಉಲ್ಟಾ ಹೊಡೆದ ಕೇಸಿಗೆ ಸಂಬಂಧಪಟ್ಟಂಗೆ ಪ್ರಕಾಶ್ ರಾಜ್ ಅವರ ಕೈವಾಡ ಇದೆ, ಇದರಲ್ಲಿ 2 ಕೋಟಿ ದುಡ್ಡಿದೆ ನೋಡಿ ಅಂತೇಳಿ ಒಂದಷ್ಟು ಮಾರಿಕೊಂಡ ಮಾಧ್ಯಮಗಳು ಬಾಯಿ ಬಡ್ಕೊಂಡು, ಕೊನೆಗೆ ಮಾರಿಕೊಂಡ ಮಾಧ್ಯಮಗಳು ಬಾಯಿ ಬಡ್ಕೊಳ್ಳೋ ಸಂದರ್ಭದಲ್ಲಿಯೇ ನ್ಯಾಯಾಲಯ ಆ ಕೇಸನ್ನು ವಜಾ ಮಾಡ್ತು. ಅಲ್ಲಿಗೆ ಆ ಕತೆ ಮುಗೀತು. ಅಂದರೆ ಅವರು ಈ ಒಂದಷ್ಟು ಕುತಂತ್ರ ಮಾಡಿದ್ರಲ್ಲ, ಇದರಲ್ಲಿ ಏನೂ ಇಲ್ಲ, ಗಿರೀಶ್ ಮಟ್ಟಣ್ಣನವರು, ಆಮೇಲೆ ಪ್ರಕಾಶ್ ರಾಜ್ ಅವರು, ಇವರೆಲ್ಲ ಸೇರ್ಕೊಂಡು ಏನೋ ಕುತಂತ್ರ ಮಾಡ್ತಿದ್ದಾರೆ ಅಂತೇಳಿ ಒಂದು ಹೊಸ ಸ್ಟೋರಿ ಕ್ರಿಯೇಟ್ ಮಾಡಿದರು. ಆ ಸ್ಟೋರಿಗೆ ನ್ಯಾಯಾಲಯ ಆ ಅರ್ಜಿಯನ್ನೇ ವಜಾಗೊಳಿಸ್ತು. ಅಲ್ಲಿಗೆ ಅವ್ರ ಪಾತ್ರ ಇಲ್ಲ ಅನ್ನೋದು ಗೊತ್ತಾಯಿತು. ಅನಂತರ ಸೌಜನ್ಯ ಹೋರಾಟ ಈಗಾಗಲೇ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಸುಪ್ರೀಂ ಕೋರ್ಟು ಯಾವ ಏಜೆನ್ಸಿಗೆ ಇದನ್ನು ತನಿಖೆ ನಡೆಸಬೇಕು ಅನ್ನೋ ಒಂದು ನಿರ್ಧಾರದ ಆದೇಶವನ್ನು ಪೆಂಡಿಂಗಲ್ಲಿಟ್ಟಿದೆ. ಆದರೆ ಆ ಒಂದು ತನಿಖೆಯನ್ನು ನಡೆಸಿದಂಥ ತನಿಖಾಧಿಕಾರಿಗಳ ವಿರುದ್ಧ ತಮ್ಮ ಅಸಮಾಧಾನವನ್ನು ಮತ್ತು ಆ ತನಿಖೆಯ ನಡೆಯನ್ನು ಬಹಳ ಕಟುವಾದ ಶಬ್ದಗಳಲ್ಲಿ ಟೀಕೆ ಮಾಡಿದೆ. ನೋಡೋಣ ಯಾವ ಸಂಸ್ಥೆಗೆ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡುತ್ತೆ ಅನ್ನುವಂಥದ್ದು. ಇದರ ನಡುವೆ ಧರ್ಮಸ್ಥಳ ಭಾಗದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ನಿಗೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಅಪ್ಡೇಟ್ ಕೊಡ್ತಾ ಇದ್ವಿ. ಈಗ ಅಲ್ಲಿ ಸಿಕ್ಕಂತಹ, ಅಂದರೆ ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡ ಅಂತ ಏನಿದೆಯಲ್ಲ, ಸಾವಿನ ಸ್ಪಾಟ್, ಒಂದು ರೀತಿ ಸಾವಿನ ತಾಣವಾಗಿ ರೂಪುಗೊಂಡಿರುವ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಒಂದು ಏಳು ಮಂದಿಯ ಅವಶೇಷಗಳ ಪೈಕಿ 3 ಮಂದಿಯ ಅವಶೇಷಗಳು ಮ್ಯಾಚ್ ಆಗ್ತಾವಂತೆ. ಅಂದರೆ ಯಾರು ಆ ಕುಟುಂಬಸ್ಥರಿದ್ದಾರೆ, ಆ ಸಿಕ್ಕಂಥ ಅವಶೇಷಗಳು 3 ಮಂದಿಯ ಅವಶೇಷಗಳು ಮ್ಯಾಚ್ ಆಗ್ತವೆ ಅನ್ನುವಂಥ FSL ವರದಿ ಈಗ ಸ್ಪಷ್ಟಗೊಂಡಿದೆ. ಅದನ್ನು ಎಲ್ಲ ಮಾಧ್ಯಮಗಳು ಕೂಡ ಈಗ ಪ್ರಕಟ ಮಾಡಿರುವಂಥದ್ದು. ಇದು ಬಹಳ ಇಂಪಾರ್ಟೆಂಟು. ಇನ್ನೊಂದು ಮಾಧ್ಯಮ, ಯಾವುದೋ ಒಂದು ಪೇಪರ್ ಅಂತ ಕಾಣುತ್ತೆ, ಆ ವರದಿಯನ್ನು ನೋಡಿದೆ. FSL ರಿಪೋರ್ಟ್, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ ಮೂಳೆಗಳು ಗಂಡಸರದರ ಆಗಲಿ ಹೆಂಗಸರದರ ಆಗಲಿ, ಅಲ್ಲಿ ಸಿಕ್ಕಂಥ ಮೂಳೆಗಳು DNA ಮ್ಯಾಚ್ ಆಗಿವೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಅಲ್ವಾ? ಅದು ಗಂಡಸರದೋ ಹೆಂಗಸರದೋ ಆ ನಂತರದ್ದು ಕೊನೆಗೆ ಮ್ಯಾಚ್ ಆಗಿದೆಯಲ್ಲ, ಕೊನೆಗೆ ಅಲ್ಲಿ ಮೂಳೆನೇ ಇಲ್ಲ, ಅಲ್ಲಿ ಏನೂ ಇಲ್ಲ ಅಂತೇಳಿ ಬಾಯಿ ಬಡ್ಕೊಳ್ತಿದ್ದ ವ್ಯವಸ್ಥೆಯ ನಡುವೆ ಸತ್ಯವನ್ನು ಹೇಳಿದಾರಲ್ಲ. ಈಗ SIT ಅಧಿಕಾರಿಗಳು ಸತ್ಯವನ್ನು ಶೋಧನೆ ಮಾಡಿದ್ದಾರೆ. 3 ಜನರದ್ದು ಮ್ಯಾಚ್ ಆಗಿದೆ. ಅವ್ರು ಯಾರು, ಅವ್ರು ಯಾವ ಊರಿನವರು, ಅವರ ವಯಸ್ಸು ಏನು ಅನ್ನೋದು ಕೂಡ ಈಗ ರಿವೀಲ್ ಆಗಿರುವಂಥದ್ದು. ನೋಡಿ, ಈಗ ಅವಶೇಷಗಳ ಪೈಕಿ 3ರ DNA ಹೊಂದಾಣಿಕೆಯಾಗಿದೆ. ಇದರಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ UB ಅಯ್ಯಪ್ಪ, ಪೊನ್ನಂಪೇಟೆಯ UB ಅಯ್ಯಪ್ಪ 70 ವರ್ಷ. ಅನಂತರ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಆದಿಶೇಷ ನಾರಾಯಣ 27 ವರ್ಷ. ಅನಂತರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕೃಷ್ಣಪ್ಪ 85 ವರ್ಷ. ಈಗ ಆ ಮೂಳೆಗಳ DNA ಮ್ಯಾಚ್ ಆಗಿದೆ. ಹಾಗಿದ್ರೆ 85 ವರ್ಷ 70 ವರ್ಷ ಯಾಕೆ ಅಲ್ಲಿಗೆ ಹೋಗಿದ್ರು? ಎಲ್ಲ ಬಿಟ್ಟು ಆ ಬಂಗ್ಲೆಗುಡ್ಡದ ತುದಿಯಲ್ಲಿ ಯಾಕೆ ಅವರು ಸೂಸೈಡ್ ಮಾಡ್ಕೊಂಡ್ರ, ಅಥವಾ ಅಲ್ಲೇ ಯಾಕಲ್ಲ ಅವ್ರನ್ನ ಹೂತು ಹಾಕ್ಲಾಯ್ತು? ಇಲ್ಲಿವರೆಗೂ ಯಾಕೆ ಆ ಕುಟುಂಬಕ್ಕೆ ಮಾಹಿತಿ ಇರಲಿಲ್ಲ? ಬಹುಶಃ ಈ ಪ್ರಕ್ರಿಯೆ ಆದ ನಂತರ ಆ ಅವಶೇಷಗಳನ್ನು ಕುಟುಂಬಕ್ಕೆ ಕೊಡುವ ಸಾಧ್ಯತೆಗಳಿದ್ದಾವೆ. ಈಗ ಆ ಕುಟುಂಬಕ್ಕೆ ಕಾಡೋದೇನು ಅಂದರೆ, ಅವರು ಹೋಗಿದ್ದ ಸಂದರ್ಭ ಯಾವುದು? ಅವರೇನಾದರೂ ಬೇಸರಗೊಂಡು ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಆ ಪ್ಲೇಸಿಗೆ ಹೋಗಿದ್ರಾ, ಅಥವಾ ಅಲ್ಲಿ ಗೋದ ಮೇಲೆ ಅವ್ರು ನಿಗೂಢವಾಗಿ ಸಾವನ್ನಪ್ಪಿದ್ರಾ? ಇದು ಸ್ಪಷ್ಟಗೊಳ್ಬೇಕಾಗಿದೆ. ಇದು ಸ್ವಲ್ಪ ಸವಾಲಿನ ಕೆಲಸವೂ ಕೂಡ ಆಗಿದೆ. ಅದರ ಬಗ್ಗೆ ಏನೆಲ್ಲ ತನಿಖೆ ನಡೆದಿದೆ, ಅದರ ಸತ್ಯಾಂಶಗಳೇನು ಅನ್ನೋದು ಕೂಡ ಈಗ ರಿವೀಲ್ ಆಗಬೇಕಾಗಿದೆ. ನೋಡೋಣ. ಅನಂತರ ಇಷ್ಟೇ ಅಲ್ಲದೆ ಯಾವಾಗ ಈ ಅನುಮಾನಾಸ್ಪದ ಪ್ರಕರಣದ ಸಾವುಗಳನ್ನು ತನಿಖೆ ನಡೆಸೋದಕ್ಕೆ SIT ರಚನೆ ಆಯಿತು, ಕಾಣೆಯಾದವರ, ಅಂದರೆ ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು, ಇಲ್ಲೆಲ್ಲ ಆ ಭಾಗದಿಂದ ಇಲ್ಲಿಗೆ ಬಂದು ಕಾಣೆಯಾದವರ ಒಂದಷ್ಟು ಮಾಹಿತಿಗಳನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಕೂಡ ಬಂದಿದೆ. ಅಂದರೆ ಅಲ್ಲಿ ಕಾಣೆಯಾಗಿ ಇಲ್ಲಿ ಸಿಕ್ಕಂಥ ಮೂಳೆಗಳೇನಾದರೂ ಆ ಕಂಪ್ಲೇಂಟ್ನ ವ್ಯಕ್ತಿಗಳದ್ದು ಕುಟುಂಬದ ಮ್ಯಾಚ್ ಆಗುತ್ತಾ ಅನ್ನುವ ಪ್ರಕ್ರಿಯೆ ಕೂಡ ನಡೆಸ್ತಾ ಇದ್ದಾರೆ.
ಸ್ನೇಹಿತರೆ, ಇದೊಂದು ದೊಡ್ಡ ಗಂಭೀರವಾದಂತಹ ಪ್ರಕರಣ. ಒಂದು ವೇಳೆ ಹತ್ಯಾಕಾಂಡ ನಡೆದದ್ದು ನಿಜವೇ ಆಗಿದ್ರೆ, ಕೇವಲ 3 ಜನರದ್ದು ಮ್ಯಾಚ್ ಆಗಿದೆ, ಇನ್ನೊಂದಷ್ಟು ಸುದ್ದಿಗಳು ಇನ್ನೂ ರಿವೀಲ್ ಆಗಿಲ್ಲ. SIT ಎಲ್ಲವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ವಿಚಾರಗಳು ಗೊತ್ತಾಗೋದಿಲ್ಲ. ಈಗ ನ್ಯಾಯಾಲಯದ ಅಂಗಳದಲ್ಲಿದೆ, ಸರ್ಕಾರದ ಗಮನಕ್ಕೂ ಇದು ಬಂದಿದೆ. ಆದಷ್ಟು ಬೇಗ ಈ ಸತ್ಯ ಬಹಿರಂಗಗೊಳ್ಳಬೇಕಾಗಿದೆ. ಯಾಕೆ ಅಲ್ಲಿ ಒಂದು ವೇಳೆ ಏನಾದರೂ ಈ ನಿಗೂಢವಾಗಿ ಸಾವನ್ನಪ್ಪಿದಾಗ ಇವ್ರಿಗೆ ಸಂಬಂಧಪಟ್ಟ ಹಾಗೆ ಆ ಕುಟುಂಬಕ್ಕೆ ಇವರು ಮಾಹಿತಿ ಕೊಟ್ರ, ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಪೊಲೀಸರು, ಮತ್ತು ಇಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸುವಾಗ ಅದನ್ನು ಸರಿಯಾಗಿ ಕಾನೂನಿನ ಪ್ರಕಾರ ನಡೆಸಿದ್ರ, ಕುಟುಂಬಕ್ಕೆ ಮಾಹಿತಿ ಕೊಡ್ಲಾಯ್ತಾ ಅಥವಾ ಕೊಡದೆ ಇವರೇ ಮಾಡಿಬಿಟ್ರ, ಇವೆಲ್ಲ ಎನ್ಕ್ವೈರಿಯ ಭಾಗದ ಪ್ರಕ್ರಿಯೆಗಳಾಗಿವೆ. ಅಲ್ಲಿ ಮೂಳೆನೇ ಇಲ್ಲ, ಅಲ್ಲೇನೂ ಇಲ್ಲ, ಅದಿಲ್ಲ ಇದಿಲ್ಲ ಅಂಥೇಳಿ ಹೇಳ್ತಿದ್ದಂಥ ವ್ಯವಸ್ಥೆ ನೋಡಿದ್ರೆ ಸತ್ಯಗಳು ನಿಧಾನಕ್ಕೆ ರಿವೀಲ್ ಆಗ್ತಾ ಇದೆ. ಒಟ್ಟಾರೆ ಸ್ಫೋಟಕ, ಗಂಭೀರ, ಬಹಳ ಆಘಾತ ತರಿಸುವ ಸತ್ಯಗಳು SITಯ ಪುಟಗಳಲ್ಲಿ 7,000 ಪುಟಗಳಲ್ಲಿ ಅಡಕವಾಗಿವೆ. ಆ ಪುಟಗಳು ಹೊರಗಡೆ ಬರಬೇಕು. ಅನ್ಯಾಯ ಆಗಿದ್ರೆ ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. ಆ ತಪ್ಪಿತಸ್ಥರು ಮಾಡಿದರೆ ಏನಾದರೂ ಗ್ಯಾಂಗ್ ಇದೆಯಾ, ಇಲ್ಲಿ ಆ ಭಾಗಕ್ಕೆ ಬಂದವ್ರನ್ನ ಸಾಯಿಸುವಂಥ ಗ್ಯಾಂಗ್ ಏನಾದರೂ ಇದೆಯಾ, ಇದೆಲ್ಲವೂ ಕೂಡ ತನಿಖೆಯ ಒಂದು ವರದಿಯಲ್ಲಿ ಆ ಸತ್ಯಗಳಿದ್ದಾವೆ. ಅದನ್ನು ಮಾಡಿದವ್ರು ಯಾರು ಏನು ಎಲ್ಲವೂ ಕೂಡ ಈ ಸುಮ್ಮನೆ ತನಿಖೆ ಆದ ನಂತರ ಅದನ್ನ ಇಟ್ಕೊಂಡು ಕೂರಬಾರ್ದು. ಸರ್ಕಾರಗಳು ಕೂಡ ಬಹಿರಂಗಗೊಳಿಸಬೇಕು. ನ್ಯಾಯಾಲಯದಲ್ಲಿ ಆದಷ್ಟು ಬೇಗ ಈ ವರದಿ ರಿವೀಲ್ ಆಗುತ್ತೆ ಅನ್ನುವ ನಿರೀಕ್ಷೆಯೊಂದಿಗೆ ನೋಡೋಣ. ಇನ್ನೂ ಇಷ್ಟು ವರ್ಷನೇ ಕಾದದ್ದಾಗಿದೆ, ಸತ್ಯ ಬಹಿರಂಗಗೊಳ್ಳಲಿ. ಇನ್ನು ಸೌಜನ್ಯ ಪ್ರಕರಣವು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ, ಅದು ಕೂಡ ಬಹಿರಂಗಗೊಳ್ಳಲಿ. ಒಟ್ಟಾರೆ ನೊಂದ ಜೀವಗಳಿಗೆ ನ್ಯಾಯ ಸಿಗಲಿ. ದುಷ್ಟರಿಗೆ, ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ ಕಾನೂನಿನ ಶಿಕ್ಷೆ ಆಗಲಿ. ನಮಸ್ಕಾರ.